ಈ ಗಿಡದ ಕೆಳಗೆ ದೀಪ ಹಚ್ಚಿಡಿ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಸರಣಿ ವಿಡಿಯೋಸ್ದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನೆಲ್ಲಿಕಾಯಿ ಮರದ ಕೆಳಗಡೆ ದೀಪವನ್ನ ಹಚ್ಚಿ ಪೂಜೆಯನ್ನ ಮಾಡಬೇಕು. ಈ ರೀತಿ ನೆಲ್ಲಿಕಾಯಿ ಗಿಡವನ್ನ ಅಥವಾ ಮರವನ್ನ ಪೂಜಿಸೋದ್ರಿಂದ ಹಣಕಾಸಿನ ಲಾಭವಾಗುತ್ತೆ, ಹಾಗೆಯೇ ಧನಾಗಮನವಾಗುತ್ತೆ. ಶುಕ್ರವಾರ ಅಥವಾ ಗುರುವಾರ ಈ ಕೆಲಸವನ್ನ ಮಾಡೋದು ತುಂಬಾನೇ ಒಳ್ಳೆಯದು. ಮನೆಯ ಬಾಗಿಲಿಗೆ ಇದನ್ನ ಹಾಕಿ. ಮನೆ ಒರೆಸುವ ನೀರಿಗೆ ಒಂದಷ್ಟು ಉಪ್ಪು ಮತ್ತು ಅರಿಶಿನವನ್ನ ಹಾಕಿ ಮನೆಯನ್ನ ಒರೆಸಬೇಕು. ನಂತರ ವೀಳ್ಯದೆಲೆಯ ಹಾರವನ್ನ ಮಾಡಿ ಅದನ್ನ ತೋರಣದಂತೆ ಮನೆಯ ಮುಖ್ಯ ಬಾಗಿಲಿಗೆ ಹಾಕಬೇಕು. ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿಯನ್ನ ಹಾಕಿ ಪೂಜೆ ಮಾಡಬೇಕು. ಹಾಗೂ ಮನೆಗೆ ಕುಳಿತಿರುವಂತಹ ಲಕ್ಷ್ಮೀ ದೇವಿಯ ಫೋಟೋವನ್ನ ತರಬೇಕು. ಈ ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸ್ತಾಳೆ. ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳನ್ನ ದೂರ ಮಾಡ್ತಾಳೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ಮನೆಯಲ್ಲಿ ಹಣದ ಸುರಿಮಳೆಯಾಗುತ್ತೆ. ಶಿವ ಮತ್ತು ಪಾರ್ವತಿ ಇಷ್ಟಾರ್ಥಗಳು ಈಡೇರಲು ಹೀಗೆ ಮಾಡಿ. ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕಾದ್ರೆ, ನೀವು ಬಯಸಿದ್ದು ಪೂರ್ಣವಾಗಬೇಕಾದ್ರೆ ರಾತ್ರಿ ಚಂದ್ರನಿಗೆ ನಮಸ್ಕಾರವನ್ನ ಮಾಡಬೇಕು. ನಂತರ ಮಂಗಳವಾರದ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಒಂದು ನಿಂಬೆ ಹಣ್ಣನ್ನ ಇಟ್ಟು ಪಾರ್ವತಿ ಅಷ್ಟೋತ್ತರ ಶತನಾಮಾವಳಿಯನ್ನ ಓದ್ತಾ ಕುಂಕುಮವನ್ನ ನಿಂಬೆ ಹಣ್ಣಿನ ಮೇಲೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಗೋಮಾತೆಯ ಸೇವೆ, ಪ್ರಾಣಿ ಪಕ್ಷಿಗಳ ಸೇವೆ ಮಾಡೋದ್ರಿಂದ ಹೆಚ್ಚು ಪ್ರಯೋಜನಗಳು ದೊರೆಯುತ್ತವೆ. ಪ್ರತಿನಿತ್ಯವೂ ಈ ಕೆಲಸವನ್ನ ಮಾಡೋ ಅಗತ್ಯ ಇಲ್ಲ. ಯಾವುದಾದ್ರೂ ಒಂದು ದಿನ ಮಾಡಿದ್ರೂ ಲಾಭಗಳು ದೊರೆಯುತ್ತವೆ. ವೀಕ್ಷಕರೇ, ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.